ಓಂ ಶಾಂತಿ. ಸತ್ಯಂ ಶಿವಂ ಸುಂದರಂ. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು. ಮುರಳಿಯ ಮುಖ್ಯ ಸಾರಾಂಶ. ವಿಷಯ: ಮಧುರ ಮನೆಯನ್ನು ನೆನಪಿನಲ್ಲಿರಿ, ಹಳೆಯ ಪ್ರಪಂಚವನ್ನು ಮರೆತು ಹೊಸ ಪ್ರಪಂಚದ ಯಾತ್ರೆ. ಓಂ ಶಾಂತಿ. ಬಾಬ್ದಾದ ಮಧುಬನ. ಇಂದಿನ ಮುರಳಿಯ ಮುಖ್ಯ ಜ್ಞಾನ ರತ್ನಗಳು. ಸಂಕಲ್ಪದಲ್ಲಿ ಧ್ಯಾನಿಸಿ, ಜೀವನದಲ್ಲಿ ಧಾರಣೆ ಮಾಡಿ. ಈ ಸಂಗಮ ಯುಗದಲ್ಲಿ ಮಾತ್ರ ನೆನಪಿನ ಯಾತ್ರೆಯ ಪುರುಷಾರ್ಥ ನಡೆಯುತ್ತದೆ. ಇದು ದೇವತೆಗಳಿಗೂ ಇಲ್ಲ. ಆತ್ಮವನ್ನು ಪಾವನಗೊಳಿಸುವ ಕಾರ್ಯ ಕೇವಲ ಈಗಲೇ ನಡೆಯುತ್ತಿದೆ. ಇದೇ ಪತಿತರಿಂದ ಪಾವನ ಮಾಡುವ ಯುಗ. ನೆನಪಿನ ಯಾತ್ರೆಯು ಪಾಪ ವಿನಾಶದ ಯೋಗ. ಇದೇ ರಾಜ್ಯ ಪದವಿ ಪಡೆಯುವ ಮಾರ್ಗ. ಈ ಹಳೆಯ ಪ್ರಪಂಚವು ಅಂತ್ಯಕ್ಕೆ ಬಂದಿದೆ. ಹೊಸ ಪ್ರಪಂಚ ಸುಖಧಾಮ ತಯಾರಾಗುತ್ತಿದೆ. ಹಳೆಯ ಮನೆಯನ್ನು ಮರೆತು ಮಧುರ ಮನೆ ಶಾಂತಿಧಾಮ ನೆನಪು ಮಾಡಬೇಕು. ನಾನು ಆತ್ಮ ಈ ಕರ್ಮೇಂದ್ರಿಯಗಳಿಂದ ಕೇಳುತ್ತೇನೆ. ದೇಹಾಭಿಮಾನವನ್ನು ಬಿಡಬೇಕು. ತಂದೆ, ಶಿಕ್ಷಕ, ಸದ್ಗುರು ಈ ಮೂರು ರೂಪಗಳಲ್ಲಿಯೇ ಪರಮಾತ್ಮ ಶಿವನು ನಮ್ಮನ್ನು ಓದಿಸುತ್ತಿದ್ದಾರೆ. ಶಾಂತಿಧಾಮ ಮತ್ತು ಮುಕ್ತಿಧಾಮಕ್ಕೆ ತಂದೆಯೇ ಮಾರ್ಗದರ್ಶಕ. ಆತ್ಮ ಪಾವನತೆಗಾಗಿ ಪರಮಾತ್ಮ ವೈದ್ಯನಿಂದಲೇ ಔಷಧಿ ಸಿಗುತ್ತದೆ. ಯೋಗವೇ ಆ ಔಷಧಿ. ಹೇ ಪತಿತ ಪಾವನ ಬಾ ಎಂದು ಜಗತ್ತು ಕರೆಯುತ್ತದೆ. ಆತ್ಮ ಪಾವನವಾಗುವುದು ನೆನಪಿನ ಮೂಲಕವೇ. ಭಗವಂತನೇ ನಮ್ಮನ್ನು ಭಗವತಿಯರನ್ನಾಗಿ ಮಾಡುತ್ತಾನೆ, ಅಂದರೆ ಲಕ್ಷ್ಮೀ ನಾರಾಯಣರನ್ನಾಗಿ. ದೇವತೆ ಧರ್ಮವು ಪ್ರಾಯಲೋಪವಾದುದು. ಅದನ್ನು ಪುನಃ ಸ್ಥಾಪಿಸಲು ತಂದೆ ಬಂದಿದ್ದಾರೆ. ಆಲದ ಮರದಂತೆ ಧರ್ಮಗಳ ಶಾಖೆಗಳು ಹರಡಿವೆ. ಬುಡವಾದ ದೇವಿ ದೇವತಾ ಧರ್ಮವಿಲ್ಲದಾಗಿದೆ. ಪವಿತ್ರರಾಗದೆ ದೇವತೆ ಎನಿಸಿಕೊಳ್ಳಲಾಗುವುದಿಲ್ಲ. ಅದಕ್ಕಾಗಿ ತಂದೆಯು ಪವಿತ್ರತೆ ಕಲಿಸುತ್ತಾರೆ. ತಂದೆಯನ್ನು ನೆನಪಿನಲ್ಲಿಡುವುದೇ ಮೊದಲ ಪುರುಷಾರ್ಥ. ಇದು ಪಾವನತೆಯ ಬಾಗಿಲು. ನಾವು ಭಗವಂತನ ಮಕ್ಕಳು. ಆದ್ದರಿಂದ ನಮಗೆ ಅವನಿಂದ ಆಸ್ತಿ ಸಿಗಬೇಕೆಂಬ ನಿಶ್ಚಯ ಇರಲಿ. ಸೇವೆಯ ಬಯಕೆ ಇರಲಿ. ವೈಶಾಲ್ಯವನ್ನು ಶಿವಾಲಯವನ್ನಾಗಿ ಮಾಡಬೇಕು. ಫಾಲೋ ಫಾದರ್. ತಂದೆಯಂತೆ ತ್ಯಾಗ ಮಾಡಿ ಎಲ್ಲರ ಉದ್ಧಾರಕವಾಗಿರಿ. ನಿಜವಾದ ಸೇವೆ ಅಂದರೆ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವುದು. ಈ ಜ್ಞಾನ ಬಾಣಗಳು ಮನುಷ್ಯರನ್ನು ಇಹಲೋಕದಿಂದ ಪರಲೋಕಕ್ಕೆ ಕರೆದೊಯ್ಯುತ್ತವೆ. ತಂದೆ ಕೇವಲ ಸಾಧಾರಣ ರಥದಲ್ಲಿ ಬರುತ್ತಾರೆ, ಅದ್ಭುತ ಆಡಂಬರದಲ್ಲಿ ಅಲ್ಲ. ಪರಮಾತ್ಮ ಹೇಳುತ್ತಾರೆ, ನಾನು ನಿಮ್ಮನ್ನು ಡಬಲ್ ಕಿರೀಟಧಾರಿಗಳನ್ನಾಗಿ ಮಾಡುತ್ತೇನೆ. ನೆನಪಿನ ಯಾತ್ರೆ. ಸೃಷ್ಟಿ ಚಕ್ರದ ಜ್ಞಾನ, ಪಾವನತೆಯ ಮತ್ತು ಪರಿಪೂರ್ಣತೆ. ಇದು ಅವಿನಾಶಿ ನಾಟಕ. ಪ್ರತಿಯೊಬ್ಬ ಪಾತ್ರವು ಅನಾದಿಯಿಂದ ನಿಶ್ಚಿತವಾಗಿದೆ. ಈಗ ಪುರುಷಾರ್ಥದ ಸಮಯ. ಹೊಸ ಪ್ರಪಂಚದ ರಾಜ್ಯಕ್ಕೆ ತಯಾರು ಮಾಡಿಕೊಳ್ಳಿ. ಧಾರಣೆಗಾಗಿ ಸಾರಾಂಶ. ಬುದ್ಧಿಯಲ್ಲಿರಲಿ, ಹಳೆಯದು ಮುಗಿಯುತ್ತಿದೆ, ಹೊಸದು ಪ್ರಾರಂಭವಾಗಿದೆ. ಈ ದುಃಖಧಾಮದ ಪ್ರೀತಿ ಮುಗಿಸಿ ಸುಖಧಾಮದ ನೆನಪಿನಲ್ಲಿ ಇರಿ. ತಂದೆಯಂತೆ ತ್ಯಾಗ ಮೂರ್ತಿಯಾಗಿರಿ. ಹೃದಯದಲ್ಲಿ ಒಂದು ಬಯಕೆ ಮಾತ್ರ ಇರಲಿ. ನಾವು ದೇವತೆ ನಿರ್ಮಾತಗಳಾಗಬೇಕು. ವರದಾನ: ದೇಹಾಭಿಮಾನದ ರಾಯಲ್ ರೂಪವನ್ನು ಸಹ ಸಮಾಪ್ತಿ ಮಾಡುವ ಸಾಕ್ಷಿ ದೃಷ್ಟ ಭವ. ಯಾರು ಮಾತನ್ನು ಮಧ್ಯದಲ್ಲಿ ಕಟ್ ಮಾಡುವುದು ಅಥವಾ ಮಾನ್ಯತೆ ಕೊಡದಿರುವುದು ದೇಹಾಭಿಮಾನದ ರಾಯಲ್ ರೂಪ. ಸಾಕ್ಷಿ ದೃಷ್ಟವಾಗಿರಿ. ಎಲ್ಲರ ಮಾತಿಗೆ ಮಾನ ಮತ್ತು ಸ್ನೇಹ ನೀಡಿ. ಆಗ ಎಲ್ಲರೂ ನಿಮ್ಮ ಸಹಯೋಗಿಗಳಾಗುತ್ತಾರೆ. ಸ್ಲೋಗನ್: ಪರಮಾತ್ಮ ಶ್ರೀಮತರೂಪಿ ಜಲದ ಆಧಾರದಿಂದ ಕರ್ಮರೂಪಿ ಬೀಜವನ್ನು ಶಕ್ತಿಶಾಲಿ ಮಾಡಿಕೊಳ್ಳಿ. ಅವ್ಯಕ್ತ ಸೂಚನೆ: ಮನಸಾ ಮೂಲಕ ಯೋಗದ ಶಕ್ತಿಯಿಂದ ಪ್ರತಿ ಆತ್ಮನಿಗೂ ಶುಭ ಭಾವನೆ ಮತ್ತು ಶುಭ ಕಾಮನೆಯ ಶುದ್ಧ ವೈಬ್ರೇಷನ್ ಹರಿಯಲಿ. ಮನಸ್ಸು ಸದಾ ವೈಬ್ರೇಷನ್ ಸೇವೆಯಲ್ಲಿ ಬ್ಯುಸಿಯಾಗಿರಲಿ. ಓಂ ಶಾಂತಿ.